ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳಿಗೆ ಫಟಾಫಟ್ ಅಂತ ಅಪಾರ್ಟ್ಮೆಂಟ್ ಕೈಗಿಡೋದಕ್ಕೆ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ಅದರಲ್ಲೂ 1,000ಕ್ಕೂ ಹೆಚ್ಚು ನಿರಾಶ್ರಿತರಿದ್ದಾರೆ ಅಂತ ಜಿಬಿಎಗೆ ಕೈ ಸೇರಿರುವಂತಹ ವರದಿಯಲ್ಲಿ ಬಯಲಾಗಿದೆ. ಲೇಔಟ್ಗೆ ಭೇಟಿ ಕೊಟ್ಟಿರುವಂತಹ ಬಿಜೆಪಿ ಸತ್ಯಶೋಧನೆಗೆ ಇಳಿದಿದ್ದು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಮುಂದುವರಿದ ಕೋಗಿಲು ಕದನ. ಲೇಔಟ್ಗೆ ಬಿಜೆಪಿ ನಿಯೋಗ, ಅಧಿಕಾರಿಗಳಿಗೆ ಅಶೋಕ್ ವಾರ್ನಿಂಗ್. ಆಧಾರ್ ಕಾರ್ಡ್ ಪರಿಶೀಲನೆ, ರೊಚ್ಚಿಗೆದ್ದ ನಿವಾಸಿಗಳಿಂದ ಪ್ರತಿಭಟನೆ. ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿಯನ್ನ ಭೇಟಿಯಾದ ಬಳಿಕ ಅಶೋಕ್ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ರು. ಕಾನೂನು ಗಾಳಿಗೆ ತೂರಿದ್ರೆ ಹುಷಾರಂತ ಎಚ್ಚರಿಕೆ ಕೊಟ್ಟರು. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿದ್ರು. ಎಂಡಿ ಅವರಿಗೆ ಹೌಸಿಂಗ್ ಬೋರ್ಡ್ ಎಂಎ ಹೇಳಿದ್ರು, ನಾವು ರಾಜೀವ್ ಗಾಂಧಿ ನೀವೇನ ಕಾನೂನು ವೈಲೇಷನ್ ಮಾಡಿದ್ರೆ ನಾಳೆ ಈ ಸರ್ಕಾರ 2 ವರ್ಷ ಆಮೇಲೆ ಬಲಿಪಶು ಆಗೋರು ನೀವು ಹೆಂಗೆ ಕೊಡ್ತೀರಾ? ನೀವು ಕಾನೂನನ್ನ ಗಾಳಿಗೆ ತೂರಿ. ಇದರಲ್ಲಿ ಕಂಡೀಷನ್ ಹಾಕಿದ್ದಾರೆ, ಅವರು ರೇಷನ್ ಕಾರ್ಡ್ ಇರಬೇಕು, ಆಧಾರು, ತದ್ದಿತಾದ ಒಂದು 12 ದಾಖಲೆಗಳನ್ನು ಕೊಟ್ಟಿದ್ದಾರೆ. ನಾವು ಕೇಳಿದ್ರಿ ಇದರಲ್ಲಿ ಈ ದೇಶದವರ ಅನ್ನೋದಕ್ಕೆ ಏನಿದೆ ಅಂತ, ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ಮತ್ತೊಂದು ಕಡೆ ಕೋಗಿಲು ಲೇಔಟ್ಗೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ಕೊಟ್ಟಿತ್ತು. ಈ ವೇಳೆ SR ವಿಶ್ವನಾಥ್ ಕೆಲವರ ಆಧಾರ್ ಕಾರ್ಡ್ ಅನ್ನ ಪರಿಶೀಲಿಸಿದ್ರು. ಆಗ ಮಹಿಳೆಯೊಬ್ರು ಡಿಜೆಹಳ್ಳಿ ವಿಳಾಸದ ಆಧಾರ್ ಕಾರ್ಡ್ ತೋರಿಸಿದ್ರು. ಈಗ ಸರ್ಕಾರ ಒಂದ್ ವಿಷಯ ಹೇಳಿದ್ದೀನಿ, ಸರ್ಕಾರ ನಿಮ್ಮ ಪತ್ರ ನಿಂತ್ಬಿಡದೆ ಕೊಡ್ಬೇಕು ಅಂತ ಹೇಳಿ ನಾವೇನ್ ಹೇಳಿದ್ರು ಏನ್ ಮಾಡ್ಬೇಕು ಮಾಡ್ತಾರೆ. ಇಲ್ಲಿ ಎಷ್ಟು ದಿನ ಆಯ್ತು ಬಂದ್ ಕಟ್ಟಿ? 5 ವರ್ಷ 6 ವರ್ಷ 7 ವರ್ಷ ಆಯ್ತು. 7 ವರ್ಷ ಆಗ್ಬಿಡ್ತು. 7 ವರ್ಷ ಅಂತ ಹೇಳಿ ಎಷ್ಟು ವರ್ಷ ಆಯ್ತು ಸರಿಯಾಗಿ ಹೇಳಿ? 5 6 7 8 10 ಅಂದ್ರೆ ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲಿನ ನಿವಾಸಿಗಳು ನಾವು ಹೊಸ ಮನೆಗೆ ಯಾವುದೇ ಅರ್ಜಿ ಕೊಟ್ಟಿಲ್ಲ, ಮನೆ ಹಂಚಿಕೆಯ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ, ದಿನಕ್ಕೊಬ್ರು ಬಂದು ದಾಖಲೆ ಕೇಳುತ್ತಿದ್ದಾರೆ, ನಾವು ಕೊಡ್ತಿದ್ದೇವೆ ಎಂದಿದ್ದಾರೆ. ಬಿಜೆಪಿ ಸತ್ಯಶೋಧನಾ ಸಮಿತಿ ಪರಿಶೀಲನೆ ನಡೆಸಿ ವಾಪಸ್ ಆಗ್ತಿದ್ದ ವೇಳೆ ಸಂತ್ರಸ್ತರಿಂದ ಪ್ರತಿಭಟನೆಯ ಬಿಸಿ ಎದುರಿಸಬೇಕಾಯಿತು. ಬಿಜೆಪಿಯವರು ವಾಪಸ್ ಹೋಗಿ ಅಂತ ಸ್ಥಳದಲ್ಲಿದ್ದ ಕೆಲವು ಸಂತ್ರಸ್ತ ಮಹಿಳೆಯರು ಧಿಕ್ಕಾರ ಕೂಗಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ. ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಕರೆದಿದ್ದಾರೆ. ಮತ್ತೊಂದು ಕಡೆ SR ವಿಶ್ವನಾಥ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಮನೆಗೆ ಮಾರಿ ಅತಿಕ್ರಮಣಕಾರರಿಗೆ ಉಪಕಾರಿ ಅಂತ ಅವರು ಯಾವುದೇ ರೆಕಾರ್ಡ್ ಇಲ್ಲ. ಸರ್ಕಾರ ಅಲ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಪರ್ಪಸ್ಗೆ ರಿಸರ್ವ್ ಮಾಡಿಟ್ಟಿವಿ ಅಂತ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಗೊತ್ತಿದ್ದು ಕೂಡ ನೀವು ಇನ್ನೂ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅದ್ರ ಕಡೆಗೆ ಇನ್ನೂ ಕೂಡ ಅವರನ್ನ ಮೆರೆಸ್ಕೊಂಡು ಕುತ್ಕೊಂತೀರಿ ಅಂತ ಹೇಳಿದ್ರೆ ನಾಳೆ ಭಯ ಭಕ್ತಿ ಏನಿರ್ತದೆ? ಯಾರು ಎಲ್ಲಿ ಬೇಕಾದ್ರೂ ಕಾಂಪೌಂಡ್ ಹಾಕೊಂತಾರೆ. ಬಿಜೆಪಿ ವಿರೋಧದ ನಡುವೆ ಸರ್ಕಾರ ಮನೆ ಕೊಡೋದಕ್ಕೆ ನಿರ್ಧರಿಸಿದೆ. ಈಗ ಮೂಲಗಳ ಪ್ರಕಾರ ಹಳೆ ದರದಂತೆ 1 BHK ಮನೆ ಕೊಡೋದಕ್ಕೆ ಮುಂದಾಗಿದೆ. ಅಂದ್ರೆ ಸದ್ಯದ ದರ 13,20,000 ರೂಪಾಯಿ ಇದ್ರೆ ಹಳೆ ದರ 11,20,000ಕ್ಕೆ ಮನೆ ಕೊಡಲಾಗ್ತಿದೆ ಎನ್ನಲಾಗಿದೆ. ಅಲ್ಲಿಗೆ ಅಕ್ರಮವಾಸಿಗಳಿಗೆ ಮನೆಯನ್ನು ಕೊಟ್ಟು ನಿಯಮವನ್ನು ಗಾಳಿಗೆ ತೂರಿದ ಆರೋಪಕ್ಕೆ ಸರ್ಕಾರ ಗುರಿಯಾಗಿದೆ. ಈ ಸದ್ಯದಲ್ಲಿ ನನ್ನ ಹಂತದಲ್ಲಿ ಇರುವಂತದ್ದು ಪರಿಷ್ಕೃತ ದರ 13,20,000. ಅದು ಸರ್ಕಾರದ ನಿರ್ದೇಶನದ ಮೇಲೆಗೆ ನಾನು ಕ್ರಮ. ಹೆಚ್ಚುವರಿ ಸಬ್ಸಿಡಿ ಸರ್ಕಾರ ಘೋಷಣೆ ಮಾಡಿದೆ ಹಿಂದೆ. ಆ ಥರ ಏನಾದರೂ ಸರ್ಕಾರ ಕ್ರಮ ತಗೊಂಡ್ರೆ ಅಥವಾ ನಮಗೇನಾದರೂ ಡೈರೆಕ್ಷನ್ ಕೊಟ್ಟರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಇನ್ನು ಕಂದಾಯ ಇಲಾಖೆ ಮತ್ತು ಉತ್ತರ ಪಾಲಿಕೆ ಇಲಾಖೆ ಅಧಿಕಾರಿಗಳು ಜಿಬಿಎಗೆ ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ಕೋಗಿಲು ಲೇಔಟ್ನ ಒಟ್ಟು 3 ಕಾಲೋನಿಗಳಲ್ಲಿ ಮನೆ ತೆರವಿನಿಂದ 1,007 ಮಂದಿ ನಿರಾಶ್ರಿತರಾಗಿದ್ದಾರೆ ಅಂತ ವರದಿ ನೀಡಲಾಗಿದೆ. ಕೋಗಿಲು ಲೇಔಟ್ ಕಂದಾಯ ಸಚಿವ ಕೃಷ್ಣೇ ಬೈರೇಗೌಡ ಪ್ರತಿನಿಧಿಸುವ ಬ್ಯಾಟರಾಯನಪುರ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಅಕ್ರಮ ಮನೆಗಳ ತೆರವು ಪ್ರಕರಣ ಇಷ್ಟೊಂದು ಗಂಭೀರ ಸ್ವರೂಪ ಪಡೆದಿದ್ರು ಕಂದಾಯ ಸಚಿವರು ಮಾತ್ರ ಎಲ್ಲೂ ಕಾಣಿಸಿಕೊಳ್ತಿಲ್ಲ. ಹೀಗಂತ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಚಿವ ಕೃಷ್ಣ ಬೈರೇಗೌಡ ಕಾಣಿಯಾಗಿದ್ದಾರೆ ಅಂತ ಪೋಸ್ಟರ್ ಅಭಿಯಾನ ನಡೆಸುತ್ತಿದ್ದಾರೆ. ಸೋಮವಾರ ಬೃಹತ್ ಪ್ರತಿಭಟನೆಗೆ ಬಿಜೆಪಿ ನಿರ್ಧರಿಸಿದೆ. ಕಿರಣ್ ಹನಿಹಡ್ಕ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.